ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ಒಂದು ಬುಧವಾರ ದಿವಸ ತಂದೆ ದೇವರು ನಮ್ಮನ್ನು ಒಂದು ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ಒಂದು 2025ನೇ ವರ್ಷದ ಡಿಸೆಂಬರ್ ತಿಂಗಳ ಕೊನೆ ಒಂದು ವಾರದಲ್ಲಿ ಆತ ನಮ್ಮನ್ನು ನಡೆಸೋದಕ್ಕಾಗಿ ನಾವು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಸೊ ಇವತ್ತು ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಮತ್ತು ಆನ್ಲೈನಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಮತ್ತು ಕಾನ್ಫರೆನ್ಸ್ ಕಾಲ್ ಇರುವಂಥ ಎಲ್ಲ ದೇವರ ಮಕ್ಕಳಿಗೂ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತವನ್ನು ಯೇಸುವಿನ ನಾಮದಲ್ಲಿ ನಾನು ಅವರಿಗೆ ತಿಳಿಸುತ್ತೇನೆ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇಲ್ಲಿ ದೇವರ ವಾಕ್ಯವನ್ನು ಇವತ್ತು ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯದ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಬೇರೆಯವರ ಮನೆಯಾಗಲಿ, ಬೇರೆಯವರ ಗಂಡಾಗಲಿ, ಬೇರೆಯವರ ಆಸ್ತಿಯಾಗಲಿ ಆಶಿಸಬಾರದು ಎಂಬುದಾಗಿ ಸೊ ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವನದಲ್ಲಿ ಸೊ ನಮಗೆ ಎಷ್ಟೇ ದೇವ್ರು ಕೊಟ್ಟರು ಏನಾಗಿರುತ್ತೆ, ನಮಗೆ ತೃಪ್ತಿ ಆಗಲ್ಲ. ಇವತ್ತು ನಮಗೇನಾಗುತ್ತೆ, ಇನ್ನೂ ನಮಗೆ ಕೊಟ್ಟಿರುವಂಥ ಅದರಲ್ಲಿ ನಾವು ಇನ್ನೂ ಹೆಚ್ಚಿಗೆ ಬೇಕಂತೀವಿ ರೀ. ಯಾಕಂದರೆ ದೇವ್ರು ಎಷ್ಟು ಕೊಟ್ಟಿರ್ತಾರ ಅಷ್ಟರಲ್ಲಿ ನಾವು ತೃಪ್ತಿ, ಸಾಕಪ್ಪ ದೇವ್ರು ಎಷ್ಟು ಕೊಟ್ಟಿದೆ ಅಂಥೇಳಿ ನಾವು ಅನ್ನೋದಿಲ್ಲ. ಇನ್ನೂ ನಮಗೆ ಬೇಕು, ಇನ್ನೂ ನಮಗೆ ಬೇಕಂತೇಳಿ ಆಸೆ ಪಡ್ತೇವೆ ರೀ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಇವತ್ತು ನಮಗೆ ಕೊಟ್ಟಿರುವಂಥದ್ದಲ್ಲಿ ನಾವು ಏನಾಗಿರಬೇಕು, ತೃಪ್ತರಾಗಿರಬೇಕು ರೀ. ಇವತ್ತು ದೇವರು ನಮ್ಗೆ ಏನೇ ಒಂದು ಆಸ್ತಿ, ಅಂತಸ್ತು, ಒಂದು ಆರೋಗ್ಯ, ಪ್ರತಿಯೊಂದು ಐಶ್ವರ್ಯ ಏನೇ ಕೊಟ್ಟರದಲ್ಲಿ ನಾವು ತೃಪ್ತರಾಗಿರ್ಬೇಕೆಂಬುದಾಗಿ ನಾವು ದೇವರ ವಾಕ್ಯ ನೋಡ್ತೇವೆ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಬೇರೆಯವ್ರದ್ದು ಯಾರನ್ನೇ ಒಂದು ಮನೆಯಾಗಲಿ, ಆಸ್ತಿ, ಅಂತಸ್ತಾಗಲಿ ಸೊ ನಾವು ಆಶಿಸಬಾರ್ದು. ಇವತ್ತಿನ ಸಮಯದಲ್ಲಿ ನೋಡ್ಬೇಕಾದ್ರೆ ಸೊ ಜನ ಏನು ಮಾಡ್ತಾ ಇದ್ದಾರೆ, ಅನೇಕ ಜನರು ಬೇರೆಯವರ ಮನೆಯಾಗಲಿ, ಆಸ್ತಿ, ಅಂತಸ್ತಾಗಲಿ, ಬೇರೆಯವ್ರ ಹೆಣ್ಣಾಗಲಿ, ಬೇರೆಯವರ ಗಂಡಾಗಲಿ ಏನು ಮಾಡ್ತಾರೆ, ಆಸೆ ಪಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಾವು ಅದನ್ನು ಆಶಿಸಬಾರದು ಎಂಬುದಾಗಿ. ಯಾಕಂದರೆ ಸೊ ಆಸೆ ಏನಾಗಿದೆ, ದುಃಖಕ್ಕೆ ಮೂಲವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ರೀ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಕೆಲವು ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋಣ. ಯಾರಾಯಿತು ಈ ರೀತಿ ಆಸೆ ಪಟ್ಟಿದ್ದಾರೆ ಸೊ ಎಂಬುದಲ್ಲ, ದೇವರವ್ರಿಗೆ ಉನ್ನತ ಕೊಟ್ಟಿದ್ರು ಕೂಡ ಇನ್ನೂ ಅವ್ರೇನು ಮಾಡಿದ್ದಾರೆ, ಒಂದು ಲೋಕದ ಆಸೆ ಪಟ್ಟು ಆ ಥರ ಮಾಡಿದಾಗ ಅವರ ಜೀವನದಲ್ಲಿ ಎಂಥ ಒಂದು ಕೇಡಿಗೆ ಈಡಾದರು ಎಂಬುದಾಗಿ ನಾವು ನೋಡ್ತೇವೆ ರೀ. ಸೊ ಮೊದಲನೇದಾಗಿ ನೋಡ್ತೇವೆ, ಸೊ ನಾಬೋತ್ ಎಂಬನು ಏನಾಗಿದ್ದನು, ಒಬ್ಬ ಬಡವನಾಗಿದ್ದನು. ಆತನಿಗೊಂದು ದ್ರಾಕ್ಷ ತೋಟ ಇತ್ತು ರೀ. ಆ ದ್ರಾಕ್ಷ ತೋಟ ಎಲ್ಲಿತ್ತಂದರೆ ಅಹಾಬನ ಒಂದು ಅರಮನೆ ಹತ್ರ ಇತ್ತು. ಈ ಅಹಾಬನ್ ಏನಾಗಿದ್ದನು, ಆ ಸಮಯದಲ್ಲಿ ಒಬ್ಬ ರಾಜನಾಗಿದ್ದನು. ಆತನು ಒಬ್ಬ ದೇಶದ ರಾಜನಾಗಿದ್ದಾಗ ಸೊ ಆತನ ಒಂದು ಅರಮನೆ ಹತ್ರ ಏನಾಗಿತ್ತು, ಒಬ್ಬ ಬಡ ವ್ಯಕ್ತಿಯಾಗಿರುವಂಥ ನಾಬೋತನ ಒಂದು ದ್ರಾಕ್ಷ ಬಳ್ಳಿಯ ಹೊಲ ಇತ್ತು. ಸೊ ಆ ಸಮಯದಲ್ಲಿ ಈತನು ರಾಜನಾಗಿ ಈತನಿಗೆ ಅನೇಕ ಆಸ್ತಿ, ಅಂತಸ್ತು ಹೊಂದಿದರೂ ಕೂಡ ಇವನಿಗೆ ತೃಪ್ತಿ ಇರಲಿಲ್ಲ ರೀ. ಇವನ ಕಣ್ಣು ಎಲ್ಲಿ ಬಿತ್ತು, ಆ ಒಂದು ನಾಬೋತನ ದ್ರಾಕ್ಷಿಯ ತೋಟದ ಮೇಲೆ ಆತನ ಕಣ್ಣು ಬಿದ್ದಿತ್ತು. ಇವನಿಗೆ ಬೇಕಾದಷ್ಟು ಇದೆ, ರಾಜ್ಯರಿಗೆ ಕಮ್ಮಿ ಇರಲಿಲ್ಲ. ಈತನ ಅರಸನು, ಇವನಿಗೆ ಬೇಕಾದಷ್ಟು ಆಸ್ತಿ, ಅಂತಸ್ತು, ಆಳು ಕಾಳು ಎಲ್ಲರೂ ಇದ್ದರು. ಆದರೂ ಕೂಡ ಇವನ ಕಣ್ಣು ಎಲ್ಲಿ ಬಿತ್ತರೆ ಒಂದು ಬಡ ವ್ಯಕ್ತಿಯಾಗಿರುವಂಥ ನಾಬೋತನ ದ್ರಾಕ್ಷಿ ಬಳ್ಳಿ ಮೇಲೆ ಬಿದ್ದಿತ್ತು ಎಂಬುದಾಗಿ ನೋಡ್ತೇವೆ. ಆಗ ಅವತ್ತನ್ನು ಏನು ಮಾಡ್ತಾನೆ, ಅಹಾಬನು ಆ ಒಂದು ನಾಬೋತನಿಗೆ ಕರೆದು ನೀನೇನು ಮಾಡು, ನನಗೆ ದ್ರಾಕ್ಷಿ ಬಳ್ಳಿ ಇದೆ, ನಿನ್ನ ಹೊಲ ಇದೆ, ನನಗೆ ಕೊಡು ಎಂಬುದಾಗಿ ಕೇಳಿದಾಗ ಸೊ ಆತನ ಏನು ಮಾಡ್ತಾನೆ, ಇದು ನಂದಲ್ಲ, ನನ್ನ ಪಿತ್ರಾರ್ಜಿತ ಆಸ್ತಿ, ಇದು ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ಆತನ ಮುನಿಸ್ಕೋತಾನೆ. ಸೊ ಮುನಿಸ್ಕೊಂಡು ಊಟ ಮಾಡೋದನ್ನೇ ಆತನಿರುವಾಗ ಆತನ ಹೆಂಡತಿ ಇಜೆಬೆಲ್ ಏನು ಮಾಡ್ತಾಳೆ, ಯಾನಕ್ಕೆ ನೀನು ಮುನಿಸ್ಕೊಂಡಿದ್ದೀಯಾ ಅಂತ ಕೇಳಿದಾಗ, ಇವತ್ತು ಆ ನಾಬೋತನ ದ್ರಾಕ್ಷ ಒಂದು ಹೊಲ ನನಗಿಷ್ಟ ಆಗಿದೆ, ಅವನಿಗೆ ಕೇಳಿದ್ರೆ ನಾನು ಕೊಡೋದಿಲ್ಲ ಅಂದಿದಾಗ ಅವಳೇನು ಹೇಳ್ತಾಳೆ, ನೀನು ಏನು ಮಾಡು, ಊಟ ಮಾಡು, ನೀನು ಸಮಾಧಾನ ನಿದ್ದೆ ಮಾಡು, ನಾನು ಅದು ನೋಡ್ಕೋತೆ ಅಂತ ಹೇಳಿ ಇಜೆಬೆಲ್ ಏನು ಮಾಡ್ತಾಳೆ, ಆ ಒಂದು ನಾಬೋತನಿಗೆ ಏನು ಮಾಡ್ತಾಳೆ, ಕೊಂದು ಹಾಕ್ಬಿಡ್ತಾಳೆ. ತನ್ನ ಆಡುಗಳಿಗೆ ಹೇಳಿ ಆತನಿಗೆ ಸಾವು ಮಾಡೋಕ್ಕೆ, ಅವನಿಗೆ ನಾಶ ಮಾಡಿ ಅವನಿಗೆ ಕೊಂದು ಹಾಕ್ಬಿಡ್ತಾಳೆ. ಆಗೇನು ಮಾಡ್ತಾರೆ ಅವರು, ಅದನ್ನು ತನ್ನ ವಶಕ್ಕೆ ತೆಗೆದುಕೊಡ್ತಾರೆ. ಆದರೆ ಮುಂದಿನ ದಿನಗಳೇನು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಒಂದು ಬಡ ವ್ಯಕ್ತಿಯ ಒಂದು ಹೊಲ ಅವ್ರು ಏನು ಮಾಡಿದ್ರೆ ವಶ ಮಾಡಿಕೊಂಡಿದ್ದಾಗ ಮುಂದಿನ ದಿನದೇನಾಗ್ತಾರೆ, ಅವರು ಭಯಂಕರವಾಗಿ ಸಾವನ್ನು ಒಪ್ತಾರೆ, ಸಾವಿಗೆ ಈಡಾಗ್ತಾರೆ. ಯಾಕಂದರೆ ದೇವರಿಗೆ ಅಷ್ಟು ಕೊಟ್ಟಿದ್ದರೂ ಕೂಡ ತೃಪ್ತರಾಗಿಲ್ಲ. ಒಂದು ಬಡ ವ್ಯಕ್ತಿ ಮೇಲೆ ಬಡ ಮನುಷ್ಯರ ಒಂದು ಆಸ್ತಿಯನ್ನು ಆಶಿಸಿದಾಗ ಅದು ಪಡೆದುಕೊಂಡರು ವಿನಃ ಅದು ಅವ್ರಿಗೇನು ಮಾಡೋಕ್ಕಾಗಿಲ್ಲ, ಅದು ಅನುಭವಿಸ್ಲಿಕ್ಕಾಗಿಲ್ಲ. ಅವರೇನಾಗಿದ್ದರು, ಅಲ್ಲಿ ಸತ್ತು ಹೋಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅವರು
ಭಯಂಕರವಾಗಿ ಅಹಾಬನ ಮತ್ತು ಇಜಬೇಳಲು ಏನೇ ಥರ ಸಾವಿಗೆ ಈಡಾಗ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಬೇರೆಯವರ ಸೊತ್ತಾಗು ಬೇರೆಯವರ ಒಂದು ಆಸ್ತಿ ಏನು ಮಾಡ್ಬೋದು, ಆಸೆ ಪಡಬಾರ್ದು. ಇದು ಅವತ್ತು ನಾವು ಒಂದು ಯಾವುದೇ ದೌರ್ಜನ್ಯವಾಗಿ ಒಂದು ಅಕ್ರಮವಾಗಿ ನಾವು ವಹಿಸ್ಕೊಂಡ್ರೂ ಕೂಡ ಅದೇನಾಗುತ್ತೆ, ನಮಗೆ ಸಿಗ್ಬೋದು, ಆದರೆ ಅನುಭವಿಸ್ಲಿಕ್ಕೆ ನಾವೇ ಇರುವುದಿಲ್ಲ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ನೀನು ಏನು ಮಾಡು, ನೀನು ದೇವ್ರು ಕೊಟ್ಟಂತರಲ್ಲಿ ತೃಪ್ತನಾಗಿರು ಅಂದರೆ. ಆದರೆ ಇವತ್ತು ಮನುಷ್ಯ ಎಷ್ಟೇ ಆತನಿಗೆ ಕೊಟ್ಟರು ಕೂಡ ತೃಪ್ತಿ ಆಗಲ್ಲ, ಸಂತೃಪ್ತಿ ಆಗೋದಿಲ್ಲ ಅಂಥೇಳಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನಾವು ಅದೇ ರೀತಿ ನಾವು ಹವ್ವಳ ವಿಷಯದಲ್ಲಿ ಕೂಡ ಆದಾಮನ ವಿಷಯದಲ್ಲಿ ಕೂಡ ನೋಡ್ತೇವೆ ರೀ. ಸೊ ದೇವರು ಅವರಿಗೆ ಸೃಷ್ಟಿ ಮಾಡಿ ಆ ಏದೇನು ತೋಟದಲ್ಲಿ ಇಟ್ಟಿದ್ದರು, ಇಟ್ಟೇನು ಮಾಡಿದರು ನೋಡು, ನೀವಿಬ್ಬರು ಈ ತೋಟದಲ್ಲಿರುವಂಥ ಎಲ್ಲ ಹಣ್ಣುಗಳನ್ನು ತಿನ್ನಿರಿ, ಆದರೆ ಒಂದು ಮಾತ್ರ ಹಣ್ಣು ತಿನ್ನಬೇಡ ಅಂತ ಹೇಳಿ ದೇವರು ಅವರಿಗೆ ಅಪ್ಪಣೆ ಕೊಟ್ಟಿದ್ದರು. ನೋಡಿ, ಆ ಒಂದು ಆದಾಮ್ ಹಬ್ಬಳಿಗೆ ಸೊ ದೇವರಲ್ಲಿ ಎಲ್ಲ ಹಣ್ಣುಗಳು ತಿನ್ನಕ್ಕೆ ಅಧಿಕಾರ ಕೊಟ್ಟಿದ್ದರು. ಅಂದರೆ ನೋಡಿ, ಅಲ್ಲಿ 99 ಹಣ್ಣುಗಳು ತಿನ್ನಕ್ಕೆ ಅಧಿಕಾರ ಕೊಟ್ಟಿದ್ದರು, ಒಂದು ಮಾತ್ರ ಹಣ್ಣು ತಿನ್ನಬೇಡ ಅಂತ ಹೇಳಿದರು. ಆದರೂ ಕೂಡ ಅವರಿಗೆ ಅದು ಆಸೆ, ದೇವರು ಎಲ್ಲ ಹಣ್ಣು ತಿನ್ನ ಅಂದವ್ರೆ, ಯಾರೇ ಈ ಹಣ್ಣು ತಿನ್ನಬಾರ್ದು ಅಂದಾರಲ್ಲ, ಈ ಹಣ್ಣು ಯಾಕೆ ತಿನ್ನಬಾರ್ದು, ಈ ಹಣ್ಣು ಯಾಕೆ ನೋಡಬಾರ್ದು ಅಂಥೇಳಿ ಆಸೆಪಟ್ಟು ಆ ಹಣ್ಣು ನಾವು ತಿನ್ನಬೇಕಂತ ಆಸೆಪಟ್ಟಿದ್ದರು. ಒಂದು ವೇಳೆ ದೇವರಲ್ಲಿ ನೋಡು, ಈ ತೋಟದಲ್ಲಿರುವಂಥ ಒಂದೇ ಹಣ್ಣು ತಿನ್ನು, ನೀನು 99 ಹಣ್ಣು ತಿನ್ನಬೇಡ ಅಂತ ಹೇಳಿದ್ರೆ ಸೊ ಅವ್ರಿಗೆ ಕಷ್ಟ ಆಗ್ಬೋದಿತ್ತಲ್ಲ, ಅದು ಕಷ್ಟಕರ ವಿಷಯ ನಾವು ನೋಡ್ಕೋಬೋದು. ಆದರೆ ದೇವರು 99 ಹಣ್ಣುಗಳು ತಿನ್ನು, ನೀನು ಒಂದು ಮಾತ್ರ ತಿನ್ನಬೇಡ ಅಂದ್ರೂ ಅದು ಒಂದು ತಿನ್ನಬೇಕೆಂಬುದು ಆಸೆ. ಅಂದ್ರೆ ಏನು, ಅವ್ರಿಗೆ ತೃಪ್ತಿ ಆಗಿಲ್ಲ ರೀ, ಅಲ್ಲಿ ಸಂತೃಪ್ತಿ ಆಗಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ರೀ. ಸೊ ಆದಾಮ್ ಹವ್ವಳಿಗೆ ದೇವ್ರು 99 ಹಣ್ಣು ತಿನ್ನು ಅಂದವ್ರೆ, ಆದರೂ ಒಂದು ಹಣ್ಣು ತಿನ್ನಬೇಡ ಅಂದ್ರೆ ಮತ್ತೆ ಆ ಒಂದು ಹಣ್ಣು ಮೇಲೆ ಆಸೆ ಪಡ್ತಾ ಇದ್ದಾರೆ. ಒಂದು ವೇಳೆ ದೇವರು ಒಂದೇ ಹಣ್ಣು ತಿನ್ನು, ನೀನು 99 ತಿನ್ನಬೇಡ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಆದರೆ ದೇವ್ರು ಅಷ್ಟು ಹಣ್ಣು ಕೊಳ್ಳಕ್ಕೆ ಕೊಟ್ಟರು ಇವ್ರೇನು ಮಾಡ್ತಾ ಇದ್ದಾರೆ, ಒಂದು ಹಣ್ಣು ಯಾಕೆ ತಿನ್ನಬೇಡ ಅಂತಾರೆ ದೇವರು, ಆ ಹಣ್ಣು ತಿನ್ನಬೇಕಂತ ಆಸೆ ಪಡ್ತಾರೆ. ಆಸೆ ಪಟ್ಟು ತಿಂದು ಏನು ಮಾಡ್ತಾರೆ, ಅಲ್ಲಿ ದೇವರ ವಿರೋಧವಾಗಿ ತಪ್ಪು ಮಾಡ್ತಾರೆ, ದೇವರ ವಿರುದ್ಧ ಪಾಪ ಮಾಡ್ತಾರೆ. ಯಾಕಂದ್ರೆ ಅದು ಏನಾಗಿತ್ತು, ಪಾಪವನ್ನು ತಿಳಿಸುವಂಥ ಹಣ್ಣಾಗಿತ್ತು ರೀ. ಒಂದು ಹಣ್ಣು ತಿಂದಾಗ ಏನಾಯಿತು, ಅವರ ಪಾಪದ ಕಣ್ಣು ತೆರೆದಿತ್ತು. ಅಂದರೆ ದೇವರಿಗೆ ಇಷ್ಟ ಇದ್ದಿಲ್ಲ ರೀ, ಅದಕ್ಕೆ ಹಣ್ಣು ತಿನ್ನಬಾರ್ದು ಅಂಥೇಳಿ. ಆದರೆ ಮನುಷ್ಯ ಏನು ಮಾಡಿದನು, ಆಸೆ ಪಟ್ಟು ಇವತ್ತು ಅವ್ರು ಏನು ಮಾಡಿದರು, ಹಣ್ಣು ತಿನ್ನಬಾರ್ದಂಥ ಹಣ್ಣು ತಿಂದು ಆ ಒಂದು ತೃಪ್ತಿ ಆಗಿಲ್ಲ. ಅವ್ರಿಗೆ 99 ಹಣ್ಣು ತಿಂದರೂ ತೃಪ್ತಿ ಆಗಿಲ್ಲ. ಆ ಒಂದು ಹಣ್ಣು ತಿನ್ನಕ್ಕೆ ಹೋಗಿ ಏನು ಮಾಡ್ತಾರೆ, ದೇವರಿಗೆ ಅವಿಧೇಯರಾಗಿ ಅವ್ರು ಏನಾಗಿದ್ದರು, ಅವತ್ತು ಪಾಪಕ್ಕೆ ಈಡಾಗಿ ಭೂಮಿಗೆ ಶಾಪ ಅವರಿಂದ ಬಂದಿತ್ತು ಎಂಬುದಾಗಿ ನಾವು ನೋಡ್ತೇವೆ ರೀ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಎಷ್ಟಾಯ್ತು ಕೊಟ್ಟಿರ್ತಾರೆ, ಅಷ್ಟರಲ್ಲಿ ನಾವು ತೃಪ್ತಿಯಾಗಿರ್ಬೇಕು ರೀ. ಸೊ ಇನ್ನೂ ಬೇಕಂತ ಆಸೆ ಹೆಚ್ಚಾದ್ರೆ ಏನಾಗುತ್ತೆ, ನಮಗೆ ಕಷ್ಟಗಳು ಬರುತ್ತೆ, ನೋವು ಬರುತ್ತೆ, ರೋಗಗಳು ಬರ್ತೇವಲ್ಲ. ಸೊ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ನಾವು ಅಷ್ಟರಲ್ಲೇ ಇರಬೇಕು. ಇವತ್ತು ನಮ್ಗೆ ದೇವ್ರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬುದ್ಧಿ ಕೊಟ್ಟಿದ್ದಾರೆ, ಎಷ್ಟು ಜ್ಞಾನ ಕೊಟ್ಟಿದ್ದಾರೆ, ಎಷ್ಟು ಆಹಾರ ಕೊಟ್ಟಿದ್ದಾರೆ, ಎಷ್ಟು ಬಟ್ಟೆ ಕೊಟ್ಟಿದ್ದಾರೆ, ಎಷ್ಟು ಐಶ್ವರ್ಯ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ಏನು ಮಾಡಬೇಕು, ದೇವ್ರಿಗೆ ನಾವು ಸ್ತೋತ್ರ ಹೇಳಬೇಕು ರೀ. ಆಗ ದೇವ್ರಿಗೆ ಸ್ತೋತ್ರ ಹೇಳಿದಾಗ ಏನಾಗುತ್ತೆ, ದೇವ್ರು ನಮಗಿನ್ನೂ ಹೆಚ್ಚಾಗಿ ನಮ್ಗೆ ಅಭಿವೃದ್ಧಿ ಮಾಡ್ತಾರೆ, ಹೆಚ್ಚಾಗಿ ನಮಗೆ ಏನು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಸೊ ಇದ್ದಿಂದ ನಾವು ಇನ್ನೂ ಇರ್ಲಕ್ಕಾಗಿ ಇನ್ನೂ ನಾವು ಆಸೆ ಪಡ್ತೀವಲ್ಲ. ಸೊ ಮನುಷ್ಯನ ಆಸೆ ಏನಾಗಿದೆ, ಜಾಸ್ತಿ ಇದೆ ಅಲ್ಲ ಪ್ರತಿಯೊಂದು ವಿಷಯದಲ್ಲಿ. ಸೊ ಮನುಷ್ಯನ ಏನು ಮಾಡ್ತಾನೆ, ಈತನಿಗೆ ಆಸೆ ಎಂಬುದು ಜಾಸ್ತಿ ಇರುತ್ತೆ. ಸೊ ನಮಗೆ ಇರ್ಲಕ್ಕಾಗಿ ಮತ್ತೇನು ಮಾಡ್ತೇವೆ, ನಾವು ಇನ್ನೊಬ್ಬರದ ಆಸ್ತಿ ಏನು ಮಾಡ್ತೇವೆ, ಆಸೆ ಪಡ್ತೇವೆ ರೀ. ಇನ್ನೊಬ್ಬರ ವಸ್ತು ನಾವು ಆಸೆ ಪಡ್ತೇವೆ, ಇನ್ನೊಬ್ಬರ ಮನೆ ಆಸ್ತಿ ಅಂತಸ್ತು ಎಲ್ಲ ನಾವು ಆಸೆ ಪಡ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಆ ರೀತಿ ಆಶಿಸಬಾರದು ಎಂಬುದಾಗಿ. ಸೊ ನೋಡಬೇಕಾದ್ರೆ ಸೊ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು 5,000 ಹೆಂಚಿದಾಗ ಅಲ್ಲಿ ಏನು ಮಾಡಿದರು, 5,000 ಜನಕ್ಕಿಂತ ಹೆಚ್ಚಾಗಿ ಊಟ ಮಾಡಿದ್ರು ರೀ. ಅಲ್ಲಿ ದೇವರ ವಾಕ್ಯ ತನ್ನ ಸಾರುವಾಗ ಆ ಹುಡುಗನ ಹತ್ರ ಏನಿತ್ತು, ಕೇವಲ ಒಂದು ಹುಡುಗನ ಹತ್ರ ಕೇವಲ 5 ರೊಟ್ಟಿ 2 ಮೀನು ಮಾತ್ರ ಇತ್ತು. ಸೊ ಆದಾಗ ಶಿಷ್ಯರು ಏನು ಮಾಡ್ತಾರೆ, 5 ರೊಟ್ಟಿ 2 ಮೀನು ಯೇಸು ಕ್ರಿಸ್ತನಿಗೆ ತಂದು ಕೊಟ್ಟಿದಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ನೀವೇನು ಮಾಡ್ರಿ, ಜನರಿಗೆ ಊಟ ಕೂರಿಸಿ ಅಂತ ಹೇಳಿ ಆ ಇದ್ದಿದ್ದಂಥ 5 ರೊಟ್ಟಿ 2 ಮೀನು ಏನು ಮಾಡ್ತಾರೆ, ಯೇಸು ಸ್ವಾಮಿ ತನ್ನ ಕೈಯಲ್ಲೇ ತೆಗೆದುಕೊಂಡು ಪರಲೋಕದ ಕಡೆ ನೋಡಿ ಅದಕ್ಕೆ ಸ್ತೋತ್ರ ಹೇಳ್ತಾರೆ, ಅದಕ್ಕೆ ಧನ್ಯವಾದ ಮಾಡ್ತಾರೆ. ಏನಂತೆ, ಈ ರೊಟ್ಟಿಗಾಗಿ ಸ್ತೋತ್ರ, ಈ ಒಂದು ಮೀನಿಗಾಗಿ ಸ್ತೋತ್ರ ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆ ಒಂದು ಶಿಷ್ಯರ ಕೈ ಕೊಟ್ಟಿದಾಗ ಅದೇನಾಯಿತು, ಅಲ್ಲಿ 5 ರೊಟ್ಟಿ 2 ಮೀನು 5,000 ಜನ ಉಂಡು ತೃಪ್ತರಾದ್ರು ರೀ. ಕಾರಣ ಏನು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅಲ್ಲಿ ಇದ್ದಂಥದ್ದು 5 ರೊಟ್ಟಿ 2 ಮೀನು ಕೊಟ್ಟಿದ್ದರು, ಅಲ್ಲಿ ಜನ 5,000ಕ್ಕಿಂತ ಹೆಚ್ಚಾಗಿದ್ದರು. ಆದರೆ ದೇವರು ಏನು ಮಾಡಿದರು, ಅಲ್ಲಿ ಸ್ತೋತ್ರ ಹೇಳಿದರು. ಆ ಸ್ತೋತ್ರ ಹೇಳಿದಾಗ ಏನಾಗಿತ್ತು, ಅದು 5 ರೊಟ್ಟಿ 2 ಮೀನು 5,000 ಜನಕ್ಕೆ ಉಣಿಸುವಂತೆ ಅದು
ಅಭಿವೃದ್ಧಿ ಆಯಿತು. ಅಲ್ಲಿ ರೊಟ್ಟಿಗಳು ಬರ್ತಾನೆ ಇದ್ದು, ಮೀನುಗಳು ಹೆಚ್ಚಾಗ್ತಾನೆ ಇದ್ದವು. ಕಾರಣ ಏನು ಗೊತ್ತಾ? ಅವ್ರ ಕೈಯಲ್ಲಿ ತೆಗೆದುಕೊಂಡು ಸ್ತೋತ್ರ ಹೇಳಿದಾಗ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಶಿಷ್ಯರು ಯಾವ ರೀತಿ ದೇವರ ಕೈಯಿಂದ ತೆಗೆದುಕೊಂಡ ರೊಟ್ಟಿ ಮತ್ತು ಮೀನನ್ನು ಸ್ತೋತ್ರ ಮಾಡಿ ಅವರು ನಂಬಿಕೊಂಡು ಅಯ್ಯೋ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದಾರೆ ಅಂದಮೇಲೆ ಇದು ಅನೇಕ ಜನರಿಗೆ ಇದರಲ್ಲಿ ಉಂಡು ತೃಪ್ತರಾಗ್ತಾರೆ ಅಂತ ಹೇಳಿ ನಂಬಿ ಅವರು ಅನೇಕ ಜನ ಹಂಚಿದಾಗ ಅನೇಕ ಜನ ಉಂಡು ತೃಪ್ತರಾಗಿ 12 ಬುಟ್ಟಿ ಅಲ್ಲಿ ಹೆಚ್ಚಾಗಿದ್ದವನ್ನು ನೋಡ್ತೇವೆ ರೀ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಏನು ಮಾಡಬೇಕು? ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟರಲ್ಲೂ ತೃಪ್ತರಾಗಿ ದೇವ್ರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ದೇವರು ನಮಗೆ ಒಂದೇ ಬಟ್ಟೆ ಕೊಟ್ಟವರ, ಸರಿ ದೇವರೇ ಒಂದು ಜೊತೆನೇ ಬಟ್ಟೆ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ ಹೇಳಬೇಕು. ಇವತ್ತು ದೇವ್ರು ನಮ್ಗೆ ಒಂದೇ ಮನೆ ಕೊಟ್ಟಿದ್ದಾರಾ? ಹಾಂ ದೇವರೇ, ಒಂದು ಮನೆ ಆದ್ರೆ ನಂಗೆ ಕೊಟ್ಟಿದ್ದಲ್ಲ, ಸಾಕಪ್ಪ ದೇವರೇ ಅಂಥೇಳಿ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ನನಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಲ್ಲ ದೇವರೇ, ಇವತ್ತು ನನ್ನ ಹತ್ರ ಒಂದು ಚಿನ್ನ ಕೊಟ್ಟಿದ್ದಲ್ಲ ಯೇಸು ಸ್ವಾಮಿ, ಒಂದೇ ಒಂದು ರಿಂಗ್ ಕೊಟ್ಟಿದ್ದಲ್ಲ ದೇವರೇ, ನಿಂಗೆ ಸ್ತೋತ್ರ ಅಂಥೇಳಿ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು ರೀ. ಇವತ್ತು ಏನೇ ಇರಲಿ ನಮ್ಮ ಹತ್ರ ಸ್ವಲ್ಪ ಇದ್ದರೂ ನಾವು ಅದಕ್ಕೆ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು, ಅದಕ್ಕೆ ನಾವು ದೇವ್ರಿಗೆ ಧನ್ಯವಾದ ತಿಳಿಸ್ಬೇಕು ರೀ. ನಾವು ಗುಣಗುಟ್ಬಾರ್ದ ಇವತ್ತು ಇದು ಒಂದೇ ಅದಲ್ಲ, ನನ್ನ ಹತ್ರ ಒಂದೇ ಬಟ್ಟೆ ಅದಲ್ಲ, ಇವತ್ತು ನನ್ನ ಹತ್ರ ಒಂದೇ ಮನೆ ಅದಲ್ಲ, ಅಯ್ಯೋ ನನ್ನ ಹತ್ರ ಒಂದೇ ಪ್ಲಾಟ್ ಇದೆಯಲ್ಲ, ಮತ್ತು ನನ್ನ ಹತ್ರ ಇಷ್ಟೇ ಆಸ್ತಿ ಇದೆಯಲ್ಲ, ಇಷ್ಟೇ ಅಂತಸ್ತಿದೆಯಲ್ಲ ಅಂಥೇಳಿ ನಾವು ಗುಣಗುಟ್ಟಬಾರ್ದು. ಇವತ್ತು ದೇವರು ಕೊಟ್ಟಂಥದ್ದು ನಾವೇನು ಮಾಡಬೇಕು? ಅದು ಎಷ್ಟೇ ಇರಲಿ ಸ್ವಲ್ಪ ಆದರೂ ನಾವು ಏನು ಮಾಡಬೇಕು? ನಂಬಿಕೆಯಿಂದ ನಾವೇನು ಮಾಡಬೇಕು? ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದರೆ ದೇವರೇ ನನಗೆ ನೀ ಇಷ್ಟಾದರೂ ಕೊಟ್ಟಿದ್ದಲ್ಲ ಅಂಥೇಳಿ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ನಾವು ದೇವರಿಗೆ ಧನ್ಯವಾದ ತಿಳಿಸ್ಬೇಕು, ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ಇವತ್ತು ಈ ಕಷ್ಟದಲ್ಲಿ, ಈ ರೋಗದಲ್ಲಿ, ಇಂಥ ಸಮಯದಲ್ಲಿ ದೇವರೇ ಇಷ್ಟಾದರೂ ನನಗೆ ಊಟ ಕೊಟ್ಟಿದ್ದಲ್ಲ, ಒಂದು ದಿನಕ್ಕೆ ಒಂದು ಹೊತ್ತಾದರೂ ಊಟ ಕೊಟ್ಟಿದ್ದಲ್ಲ ದೇವರೇ, ನಿನಗೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ಒಂದೊಂದು ಸಲ ಊಟ ಇಲ್ಲದೆ ಇರುವಾಗ ನಾವು ಏನು ಮಾಡಬೇಕು? ಊಟ ಒಂದು ತುತ್ತು ಕೊಟ್ಟರೆ ಭೀ ದೇವ್ರಿಗೆ ನಾವು ಏನು ಮಾಡಬೇಕು? ಸ್ತೋತ್ರ ಹೇಳಬೇಕು. ಅಯ್ಯೋ ನಮ್ಗೆ ಒಂದು ಹೊತ್ತಿನ ಊಟ ಇದೆಯಲ್ಲ, ಒಂದೇ ತುತ್ತು ಊಟ ಇದೆಯಲ್ಲ, ಇಷ್ಟು ನಮ್ಗೆ ಆಹಾರನೇ ಇಲ್ಲ, ನಮ್ಮ ಮನೆಗೆ ರಾಶನೇ ಇಲ್ಲಲ್ಲ ಅಂಥೇಳಿ ನಾವು ಗುಣಗೊಡ್ಬಾರ್ದು ರೀ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಹಿಡಿ ಹಿಟ್ಟಿದ್ರು ಕೂಡ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ಯಾವ ರೀತಿ ಬಡ ವಿಧವೆ ಅವಳ ಮನೆಯಲ್ಲಿ ಏನಿತ್ತು? ಕೇವಲ ಒಂದು ಹಿಡಿ ಹಿಟ್ಟಿತ್ತು ಮತ್ತು ಒಂದು ಮೊಗ್ಗಲ್ಲಿ ಸ್ವಲ್ಪ ಎಣ್ಣೆ ಇತ್ತು. ಸೊ ಆ ಒಂದು ಸ್ತೋತ್ರ ಹೇಳಿ ಏನು ಮಾಡಿದಳು? ದೇವ್ರ ಸೇವಕರು ನೀ ಅದರಲ್ಲಿ ಒಂದು ರೊಟ್ಟಿ ಮಾಡ್ಕೊಂಡು ತಗೊಂಬ ಅಂದಿದಾಗ ಅವಳು ಏನು ಮಾಡ್ತಾಳೆ? ಗುಣಗೊಟ್ಟಿದೆ ಆ ಒಂದು ಹಿಡಿ ಹಿಟ್ಟಿನಾಗ ಏನು ಮಾಡ್ತಾಳೆ? ದೇವ್ರಿಗೆ ಸ್ತೋತ್ರ ಹೇಳಿ, ದೇವರೇ ನನ್ನ ಮನೆಯಲ್ಲಿ ಇಷ್ಟಾದರೂ ನೀ ಕೊಟ್ಟಿದ್ದಲ್ಲ, ಒಂದು ಹಿಡಿ ಹಿಟ್ಟು ಮತ್ತು ಸ್ವಲ್ಪ ಮಗ್ಗಲ್ಲಿ ಎಣ್ಣೆ ಹತ್ರ ಇಷ್ಟಾದರೂ ನಾನು ನೀನು ಕೊಟ್ಟಿದ್ದಲ್ಲ ಅಂತೇಳಿ ದೇವ್ರಿಗೆ ಸ್ತೋತ್ರ ಹೇಳಿದಾಗ ಆ ಸೇವಕರಿಗೆ ಅವಳು ರೊಟ್ಟಿ ಮಾಡ್ಕೊಂಡಿದ್ದಾಗ ಏನಾಯಿತು? ಅವಳಲ್ಲಿರುವಂಥ ಹಿಟ್ಟು ಆ ಬುಟ್ಟಿಯಲ್ಲಿ ಉತ್ಪತ್ತಿ ಆಗ್ತಾನೆ ಇರ್ತಿತ್ತು ಮತ್ತು ಎಣ್ಣೆ ಉಗ್ತಾನೆ ಬಂತು. ಅವಳಿಗೆಲ್ಲ ಕಷ್ಟಗಳು ತೀರೋಯ್ತು ಅಂದ್ರೆ ಸೊ ಇದ್ದಿದ್ದಂಥ ಸ್ಥಳದಲ್ಲಿ ಇದ್ದಂಥ ವಸ್ತುವಲ್ಲಿ ಅವಳಿಗಿತ್ತು ಅಲ್ಲಿ ದೇವರಿಗೆ ಸ್ತೋತ್ರ ಹೇಳಿದಾಗ ಅವಳಲ್ಲಿರುವಂಥ ಹಿಟ್ಟು ಏನು ಮುಗಿದೇ ಹೋಗಿಲ್ಲ, ಅವಳಿರುವ ಎಣ್ಣೆ ಏನಾಯಿತು? ಹೆಚ್ಚಾಗ್ತಾನೆ ಬಂತು ರೀ. ಅದೇನು ಮಾಡ್ತಾಳೆ? ಅದೆಲ್ಲ ಮಾರಿಬಿಟ್ಟು ಅನೇಕ ರೀತಿ ಅವಳಿಗಿಂತ ಸಾಲಗಳಿಂದ ಏನು ಮಾಡ್ತಾಳೆ? ಬಿಡುಗಡೆ ಹೊಂದ್ಕೋತಾಳೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಕೂಡ ಏನು ಮಾಡಬೇಕು? ದೇವ್ರು ನಮ್ಗೆ ಎಷ್ಟಾಯ್ತು ಕೊಟ್ಟಿರ್ತಾರ ಅದ್ರಾಗ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ಒಬ್ಬೊಬ್ಬರಿಗೆ ಅಷ್ಟು ಇಲ್ಲ, ದೇವ್ರಿಗೆ ಒಬ್ಬರಿಗೆ ಅಷ್ಟು ಕೊಟ್ಟು ದೇವರೇ ನಾವು ಇನ್ನೊಬ್ಬರಿಗೆ ನೋಡಿದ್ರೆ ಏನಾಗುತ್ತೆ? ಅಲ್ಲಿ ಜಾಸ್ತಿ ದುಃಖ ಆಗುತ್ತೆ. ಅಯ್ಯೋ ಅವ್ರು ಅಷ್ಟೊಂದು ಶ್ರೀಮಂತಿದಾರದಾರ, ಅವ್ರ ಹತ್ರ ಅಷ್ಟೊಂದು ಆಸ್ತಿ ಇದೆಯಲ್ಲ, ಅವ್ರು ಅಷ್ಟಾಗಿದ್ದಾರಲ್ಲ ಅಂಥೇಳಿ ನಾವು ಅಷ್ಟವ್ರು ಸ್ಮಾರ್ಟ್ ಆಗಿದ್ದಾರಲ್ಲ, ಅವ್ರು ಅಷ್ಟು ಬೆಳ್ಳಗಾಗಿರಲ್ಲ ಅಂಥೇಳಿ ನಾವು ಏನು ಮಾಡ್ತೇವೆ? ದುಃಖ ಪಡ್ತೇವೆ. ಅದನ್ನು ಆ ಥರ ದುಃಖ ಪಡಬಾರ್ದು ರೀ. ಇವತ್ತು ದೇವರೇ ನಾನು ಹಿಂಗೆ ಇಟ್ಟಿದ್ದು, ಇವತ್ತು ನನಗೆ ಕರ್ರಗೆ ಇಟ್ಟಿದ್ರೆ ದೇವರೇ ಸ್ತೋತ್ರ ಹೇಳ್ಬೇಕು. ದೇವರೇ ನನಗೆ ಈ ಥರ ಇಟ್ಟಿದ್ದಲ್ಲ, ಬೆಳ್ಳಗೆ ಇಟ್ಟಿದ್ದು, ಕುಳ್ಳಾಗಿ ಇಟ್ಟಿದ್ದು, ಸೊ ನೀವು ಹೇಗೆ ಇಟ್ಟಿದ್ದೆ ದೇವರೇ ನಿಂಗೆ ಸ್ತೋತ್ರ ಹೇಳಿ ಅಂತೇಳಿ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ನಾವು ಯಾವುದೇ ಒಂದು ಸಮಯದಲ್ಲಿ ಏನೇ ಒಂದು ಬಡತನ ದರಿದ್ರ ನಮಗಿರುವಂಥದ್ದು ಎಷ್ಟೇ ಇರಲಿ, ನಾವು ದೇವರಿಗೆ ಆ ಸ್ಥಳದಲ್ಲಿ ದೇವರೇ ನನಗೆ ಎಷ್ಟಾದರೂ ಕೊಟ್ಟಿದೆ ಅಂಥೇಳಿ ನಾವು ದೇವ್ರಿಗೆ ಸ್ತೋತ್ರ ಹೇಳಿದಾಗ ಅದೇನಾಗುತ್ತೆ? ಹೆಚ್ಚಾಗುತ್ತದೆ ರೀ, ಅದು ಅಭಿವೃದ್ಧಿ ಆಗುತ್ತೆ. ನಾವು ದೇವ್ರಿಗೆ ಗುಣಗೊಟ್ಟದಂತೆ ನಾವು ಇದ್ದಿದ್ರಲ್ಲಿ ನಾವು ದೇವ್ರಿಗೆ ಸ್ತೋತ್ರ ಹೇಳಿದಾಗ, ದೇವ್ರಿಗೆ ಪ್ರಾರ್ಥನೆ ಮಾಡಿ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದಾಗ ಏನಾಗುತ್ತೆ? ದಿನ ಅದು ನಮ್ಮಲ್ಲಿರುವಂಥದ್ದು 1ಕ್ಕೆ 10 ಆಗುತ್ತೆ, 10ಕ್ಕೆ 100 ಆಗುತ್ತೆ, 100ಕ್ಕೆ 1,00,000 ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರನ್ನು ಪ್ರಾರ್ಥಿಸಿರಿ, ದೇವರನ್ನು ಸ್ತೋತ್ರ ಸಲ್ಲಿಸ್ತೀರಿ, ಆತನಿಗೆ ಕೊಂಡಾಡಿರಿ. ಯಾಕಂದರೆ ಆತನು ಒಳ್ಳೆಯ ದೇವರು. ನಮಗಿರುವಂಥ ಪರಿಸ್ಥಿತಿಗಳನ್ನು ಬದಲಾಯಿಸಿ ಆತನು ನಮಗೆ ಮೇಲಕ್ಕೆ ಒಯ್ಯುವಂಥ ದೇವರಾಗಿದ್ದಾನೆ. ಅದಕ್ಕೆ ನಾವೇನು ಮಾಡಬೇಕು? ಬೇರೆಯವರ ಮನೆ ಆಸ್ತಿ ಅಂತಸ್ತು ನಾವು ಆಸೆ ಪಟ್ಟಿದಾಗ ಏನಾಗುತ್ತೆ? ನಮಗೆ ಕೇಡಾಗುತ್ತೆ ವಿನಾ ಒಳ್ಳೆಯದಾಗೋದಿಲ್ಲ. ಒಂದು ಸಲ ಏನಾಗಿತ್ತು? ಯೇಸು ರಕ್ತಕ್ಕೆ ಜಯವಾಗಲಿ. ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ಆ ಅಣ್ಣ ತಮ್ಮರಿಗೆ ಅಣ್ಣ ಏನು ಮಾಡ್ತಾ ಇದ್ದನು? ತನ್ನ ಎಲ್ಲ ಹೊಲ ನೋಡ್ಕೋತಾ ಇದ್ದನು. ತಮ್ಮ ಬೇರೆ ಸಿಟಿಯಲ್ಲಿ ಇದ್ದಿನಾಗ ಅವನೇನು ಮಾಡ್ತಾನು? ತಿಂಗಳಿಗೆ ಅದು ಎಷ್ಟಾಯಿತು ಅದರಲ್ಲಿ ಅರ್ಧ ಇದೇನು ಮಾಡ್ತೀನೋ ಆತನಿಗೆ ಅರ್ಧ ಬೆಳೆಯಲ್ಲಿ ಆ ಅರ್ಧ ಪೇಮೆಂಟ್ ಅವನಿಗೆ ತಮ್ಮನಿಗೆ ಕಳಿಸ್ತಾ ಇರ್ತೀನು. ಅಣ್ಣ ಏನು ಮಾಡ್ತೀನಿ? ಹೊಲ ಅದೆಲ್ಲ ನೋಡ್ಕೋತಾ ಇರ್ತೀನು.
ಅದರಲ್ಲಿ ಬಂದಂಥ ಆದಾಯ ಏನು ಮಾಡ್ತಾನೋ ಅರ್ಧ ಅವನು ಇಟ್ಕೋತೀನೋ, ಅರ್ಧ ತನ್ನ ತಮ್ಮನಿಗೆ ಕೊಡ್ತೀನೋ. ಅಂದರೆ ತಮ್ಮನ ಹೊಲೆನೂ ಇವನೇ ನೋಡ್ಕೋತಾ ಇದ್ದೀನು. ಆಗ ಆ ತಮ್ಮ ಏನಂತೀನೋ, ಅಣ್ಣ ನಂಗೆ ನೋಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅದಕ್ಕೆ ನನ್ನ ಹೊಲ ನೀನೇ ನೋಡ್ಕೊ, ಅದರಿಂದ ಎಷ್ಟು ಆದಾಯ ಬರ್ತದ ಅದರಲ್ಲಿ ನೀನು ಅರ್ಧ ಇಟ್ಕೊ, ನನಗೆ ಅರ್ಧ ಕೊಡು ಅಂತಾನೆ. ಸರಿಯಪ್ಪ ಅಂಥೇಳಿ ಅಣ್ಣ ಏನು ಮಾಡ್ತಾನೆ, ಆ ಹೊಲದಲ್ಲಿರುವಂಥದ್ದೆಲ್ಲ ಕೆಲಸ ಮಾಡಿ ಅದಕ್ಕೇನು ಮಾಡ್ತಾನೆ, ಬಂದಂಥ ಆದಾಯ ಅದರಲ್ಲಿ ಅರ್ಧ ತಮ್ಮನಿಗೆ ಕೊಡ್ತಾನೆ. ಒಂದು ಸಲ ಏನಾಗಿತ್ತು, ಒಂದು ತಮ್ಮಂದು ಒಂದು ಹೊಲದಲ್ಲಿ ಏನಾಗಿತ್ತು, ಒಂದು ದೊಡ್ಡ ಒಂದು ಮಾವಿನ ಮರ ಇತ್ತು. ಯಾರ ಹೊಲದಲ್ಲಿತ್ತು? ತಮ್ಮನ ಹೊಲದಲ್ಲಿತ್ತು. ಅದಕ್ಕೆ ತುಂಬ ಹಣ್ಣುಗಳು, ಮಾವಿನ ಹಣ್ಣು ಬಿಡ್ತಾ ಇತ್ತು. ಈಗ ಇವನಿಗೆ ಆಸೆ ಹುಡ್ತು, ಏನಂತಂದ್ರೆ ನಮ್ಮ ತಮ್ಮನ ಹೊಲದಲ್ಲಿ ಏನಿದೆ ಆ ಮಾವಿನ ತೋಟ ಇದೆಯಲ್ಲ ಅಂಥೇಳಿ ಆತನಿಗೆ ಅದ್ರ ಮೇಲೆ ಆಸೆ ಪಟ್ಟು ಅದು ನಂದೇ ಮಾಡಿಸ್ಕೋಬೇಕಲ್ಲ ಅಂಥೇಳಿ ಅವನೇನು ಮಾಡ್ತಾನೆ ಅಂದರೆ, ಅಲ್ಲಿ ಒಂದು ಕಲ್ಲಿರುತ್ತೆ, ಅಂದ್ರೆ ಇಲ್ಲಿ ತನ ನನ್ನ ಹೊಲ, ಅಲ್ಲಿಂದು ಆ ಕಲ್ಲಿಂದ ತಮ್ಮನ ಹೊಲ ಅಂತಿದ್ದಾಗ ಅವನೇನು ಮಾಡ್ತಾನೆ, ಕಲ್ಲು ತಗೊಂಡು ತನ್ನ ಜಾಗದಲ್ಲಿರುವಂಥ ಹೊಲದಲ್ಲಿರುವಂಥ ಕಲ್ಲು ಏನು ಮಾಡ್ತಾನೆ, ಸ್ವಲ್ಪ 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 ಜರುಗಿಸಿ ಆ ಮಾವಿನ ಮರದ ಆಚೆಗೆ ಏನು ಮಾಡ್ತಾನೆ, ಒಯ್ದು ಇಡ್ತಾನೆ. ಅಂದ್ರೆ ಆ ಮರ ಏನು ಮಾಡ್ತಾನೆ, ತನ್ನ ಹೊಲದಲ್ಲಿ ಬರಂಗೆ ಆತನೇನು ಮಾಡ್ತಾನೆ, ಕಲ್ಲು ಗುರುತಾಗಿರುವಂಥ ಕಲ್ಲಿಗೆ ಒಯ್ದು ಆ ಮರದ ಆಚೆ ಇಟ್ಟು ಅದೇನು ಮಾಡ್ತಾನೆ, ಆ ಒಂದು ಮರ ತನ್ನ ಹೊಲದಲ್ಲಿ ಬರಂಗೆ ಮಾಡ್ಕೋತಾನೆ. ಅಂದ್ರೆ ಅವ್ನು ಮೊದಲೇನು ಪ್ಲ್ಯಾನ್ ಮಾಡ್ತೀವಿ, ಒಂದು ಮರ ತೆಗೊಂಡು ನನ್ನ ಹೊಲದಾಗ ಅಂತ ಪ್ಲ್ಯಾನ್ ಮಾಡ್ತಾನೆ. ಅಂದ್ರೆ ಆ ಒಂದು ಮರ ಬೇರೆ ಹೊಲ ಇದ್ದಾಗ ಮರ ಅದು ತೆಗೆದುಕೊಂಡು ಇವನ್ ಹೊಲದಲ್ಲಿ ಇಟ್ಕೊಳಕ್ಕಾಯ್ತದ? ಆಗಲ್ಲಲ್ಲ. ಅದಕ್ಕೆ ಏನು ಮಾಡ್ತಾನೆ, ಕಲ್ಲೇ ಜರುಗಿಸ್ಬಿಟ್ಟು ಏನು ಮಾಡ್ತಾನೆ ಅವನು, ಆ ಒಂದು ಮರ ಏನು ಮಾಡ್ತಾನೆ, ತನ್ನ ಹೊಲದಲ್ಲಿ ಮಾಡ್ಕೋತಾನೆ. ಒಂದು ದಿವಸ ಒಂದು ಮಾವಿನ ಗಿಡದಲ್ಲಿ ಭಯಂಕರವಾಗಿ ಒಳ್ಳೆಯ ಒಂದು ಫಲಗಳು, ಮಾವಿನ ಹಣ್ಣು ಹತ್ತಿದಾಗ ಅದು ಕಡಿಲಕ್ಕೆ ಹೋಗಿ ಏರ್ತಾನೆ, ಮೇಲೆ ಹತ್ಕೊಂಡು ಆ ಒಂದು ಮರ ಹತ್ತಿದಾಗ ಹಣ್ಣು ಕಡಿಬೇಕಾದ್ರೆ ಅಲ್ಲಿಂದ ಕಾಲು ಜರಿಗೆ ಏನು ಮಾಡ್ತಾನೆ, ಆ ಕಲ್ಲು ಮೇಲೆ ಬಿದ್ದು ಆತನ ತಲೆ ಒಡೆದು ಬಿಡುತ್ತದೆ. ಅಲ್ಲೂಯ್ಯ, ನೋಡಿ, ಯಾವ ಕಲ್ಲು ಅವನು ಇಟ್ಟಿದನೋ ಅದೇ ಕಲ್ಲು ಮೇಲೆ ಬಿದ್ದು ಅವನ ತಲೆ ಒಡೆದು ಹೋಗುತ್ತದೆ. ಒಂದು ವೇಳೆ ಆ ಕಲ್ಲು ಇದ್ದಿನ ಜಾಗದಾಗ ಇರ್ತಿತ್ತಂದ್ರೆ ಅವ್ನ ಮೇಲಕ್ಕೆ ಬಿದ್ದರೂ ಕೂಡ ಅವ್ನ ತಲೆ ಹೊಡಿತಿರ್ಲಿಲ್ರಿ. ಯಾಕಂದ್ರೆ ಅವನು ತುಡಿದ ಗುಂಡಿದಾಗ ಅವನೇ ಬಿದ್ದಾನೆ, ಅವನೇ ಕಲ್ಲು ತಂದಿಟ್ಟಿನಲ್ಲಿ ಅಲ್ಲಿ ಅವನೇ ಆ ಕಲ್ ಮೇಲೆ ಬಿದ್ದು ತಲೆ ಹೊಡ್ಕೊಂಡಿದ್ದಾನೆ. ಇವನು ನೇರವಾಗಿ ಕೇಳ್ಬೋದಿತ್ತಲ್ಲ ತಮ್ಮನಿಗೆ, ನೋಡಿ ತಮ್ಮ, ನಿಂದು ಮಾವಿನ ತೋಟದಲ್ಲಿ ಎಷ್ಟು ಹಣ್ಣು ಬರ್ತಾ ಇದೆ, ಅದರಲ್ಲಿ ಅರ್ಧನ ತಗೋತೆ ಅಂತಂದ್ರೆ ಅವ್ರು ತಮ್ಮ ಕೊಡ್ಬೋದಿತ್ತು. ಆದರೆ ಆಸೆ ಪಟ್ಟನೇನು, ಅದು ಪೂರ್ತಿ ನಾನೇ ಮಾಡಿಸ್ಕೋಬೇಕು, ನನ್ನ ಹೊಲದಾಗೆ ಬರಬೇಕು, ಅದು ನಾನೇ ಅನುಭವಿಸ್ಬೇಕಂತ ಹೇಳಿ ಆಸೆ ಪಟ್ಟಿದಾಗ ಏನಾಯಿತು, ಆ ಹೊಲ ಏರಿ ಆ ಒಂದು ಮರ ಏರಿ ಹತ್ತಿದಾಗ ಅದರಿಂದ ಕಾಲು ಜರು ಬಿದ್ದು ಆತನ ತಲೆ ಆ ಕಲ್ಲು ಮೇಲೆ ಬಿದ್ದು ಆ ತಲೆ ಹೊಡೆದೈತದ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮಗಿರುವಂಥದ್ರಲ್ಲಿ ನಾವು ತೃಪ್ತರಾಗಿರಬೇಕು. ನಾವು ಇನ್ನೊಬ್ಬರದ ಮೇಲೆ ಆಸೆ ಪಡಬಾರ್ದು. ಇನ್ನೊಬ್ಬರ ಮನೆ, ಆಸ್ತಿ, ಅಂತಸ್ತು, ನಾವು ಬೇರೆ ಬೆಳ್ಳಿ ಬಂಗಾರ ಅದ್ರ ಮೇಲೆ ನಾವು ಆಸೆ ಪಡಬಾರ್ದು. ದೇವರ ವಾಕ್ಯ ಹೇಳುತ್ತದೆ, ನಮಗಿರುವಂಥದ್ರಲ್ಲಿ ನಾವು ತೃಪ್ತರಾಗಿರಬೇಕು. ಆದಾಮವು ಆಸೆ ಪಟ್ಟರು, ಏನಾಯಿತು, ಅವರಿಂದ ಭೂಮಿಗೆ ಪಾಪ ಬಂತು, ಶಾಪ ಬಂತು. ಏದೆನ್ ತೋಟದಲ್ಲಿ ಆರಾಮಾಗಿರ್ಬೋದಿತ್ತು, ಅದರಿಂದ ಅವ್ರು ದೊಬ್ಬಲ್ಪಟ್ಟರು. ಯಾಕೆ? ದೇವರು ಹೇಳಿ ಮಾತಿಗೆ ಅವಿಧರಾಗಿ ಆಸೆ ಪಟ್ಟಿನ ಕಡೆದು ದೇವ್ರು ಕೊಟ್ಟಂತರಲ್ಲಿ ತೃಪ್ತಿಯಾಗಿರ್ಬೇಕಿತ್ತು. ಅವ್ರು 99 ಹಣ್ಣು ತಿಂದ್ಕೊಂಡು ಸಮಾಧಾನಾಗಿರ್ಬೇಕಿತ್ತು. ದೇವ್ರು ಒಂದು ಹಣ್ಣು ತಿನ್ಬೇಡ ಅಂತಂದರು. ಆ ಹಣ್ಣು ತಿನ್ನೋಕೆ ಹೋಗಿ ಏನು ಮಾಡಿದ್ರು, ತೃಪ್ತಿ ಆಗಲಿಲ್ಲ, ಅದು ಸಂತೃಪ್ತಿ ಆಗಿಲ್ಲ. ಅದಕ್ಕೇನು ಮಾಡಿದ್ರು, ತೃಪ್ತಿ ಆಗ್ಬೇಕಂತ ಹೋಗಿ ಅದು ಒಂದು ಹಣ್ಣು ತಿನ್ನಕ್ಕೆ ಹೋಗಿ ಏನು ಮಾಡಿದ್ರು, ಅವ್ರ ಜೀವನದಲ್ಲಿ ಕಷ್ಟಗಳು ತಂದ್ಕೊಂಡ್ರಿ. ಅವರಿಂದ ಭೂಮಿಗೆ ಏನಾಯಿತು, ಪಾಪ ಬಂತು, ಶಾಪ ಬಂತ್ರಿ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ದೇವರು ನಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟರಲ್ಲಿ ನಾವು ತೃಪ್ತಿರಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ, ದೇವರಿಗೆ ನಾವು ಧನ್ಯವಾದ ಹೇಳಿದಾಗ ದೇವರು ಏನು ಮಾಡ್ತಾರೆ, ಖಂಡಿತ ನಮಗೆ ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ನಾವು ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಿದಾಗ ದೇವರು ಅದಕ್ಕೆ ಏನು ಮಾಡ್ತಾರೆ, 2 ಪಟ್ಟು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಇವತ್ತು ದೇವರು ನಮ್ಗೆ ಎಷ್ಟೇ ಕೊರಲಿ, ಎಷ್ಟೇ ನಮಗೆ ಆಹಾರ ಕೊಳ್ಳಿ, ಬಟ್ಟೆ ಕೊಳ್ಳಿ, ಒಂದೇ ಜೊತೆ ಬಟ್ಟೆ ಕೊಳ್ಳಿ, ಒಂದೇ ಜೊತೆ ಒಂದು ಸ್ವಲ್ಪನೇ ಅಕ್ಕಿ ಕೊಳ್ಳಿ, ಆಹಾರ ಕೊಳ್ಳಿ, ಅಥವಾ ಬೆಳ್ಳಿ ಬಂಗಾರ ಏನೇ ಸ್ವಲ್ಪನ ಕೊಟ್ಟರು ಕೂಡ ಅಲ್ಲಿ ನಾವು ದೇವರಿಗೆ ಗುಣಗೊಟ್ಟದಂತೆ, ಜಾಸ್ತಿ ನಾವು ಆಸೆ ಪಡೋದಂತೆ ಇದರಲ್ಲಿ ನಾವು ಏನು ಮಾಡಬೇಕು, ತೃಪ್ತರಾಗಿ ಇದ್ದಿದಾಗ ದೇವರು ಏನು ಮಾಡ್ತಾರೆ, ನಮ್ಗೆ ಉನ್ನತವಾಗಿ ಅಭಿವೃದ್ಧಿ ಮಾಡ್ತಾರೆ. ಇವತ್ತು ನಾವು ಏನೇ ಕಳ್ಕೊಂಡ್ರು ಕೂಡ ದೇವ್ರಿಗೆ ಸ್ತೋತ್ರ ಹೇಳಬೇಕು. ನಮಗಿಲ್ಲ ಅಂದ್ರೂ ಸ್ತೋತ್ರ ಹೇಳಬೇಕು. ಇವತ್ತು ನಮ್ಗೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ನಮಗೆ ಕೆಲಸಗಳು ಆಗೋದಿಲ್ಲ ಅಂದ್ರೂ ನಾವು ದೇವ್ರಿಗೆ ಸ್ತೋತ್ರ ಹೇಳಬೇಕು ರೀ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಆಶೀರ್ವಾದ ರಿಲೀಸ್ ಆಗುತ್ತೆ. ಹಲ್ಲೆಲೂಯಾ.
ಇವತ್ತು ನಮ್ಗೆ ಕೆಲಸ ಆಗಿಲ್ಲಲ್ಲ, ಅದು ಕೆಲಸ ಆಗಿಲ್ಲಪ್ಪ ನಾನೇ ದೇವ್ರಿಗೆ ಸ್ತೋತ್ರ ಹೇಳ್ಬೇಕು ಅನ್ಕೋಬಾರ್ದು. ಇವತ್ತು ಕೆಲಸ ಆಗಲಿ ಬಿಡಲಿ, ಇವತ್ತು ನನಗೆ ಆರೋಗ್ಯ ಇರಲಿ, ನನಗೆ ದುಡ್ಡು ಸಿಗಲಿ, ನನಗೆ ಬಟ್ಟೆ ಇರಲಿ ಬಿಡಲಿ, ನಾವೇನು ಮಾಡಬೇಕು? ಇದ್ದಿದ್ದರಲ್ಲಿ ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರಿಗೆ ನಾವು ವಂದಿಸಬೇಕು. ದೇವರ ನಾಮನ್ನು ಕೊಂಡಾಡಿದಾಗ ಸೊ ದೇವರು ಏನು ಮಾಡ್ತಾರೆ? ನಮಗಿರುವಂಥದ್ರಲ್ಲಿ ಏನು ಮಾಡ್ತಾರೆ? 2 ಪಟ್ಟು ಆಶೀರ್ವಾದ ಹೆಚ್ಚು ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯದಂತೆ ಸೊ ದೇವರು ಏನು ಮಾಡಲಿ? ನಿಮಗೆ ಆಶೀರ್ವಾದ ಮಾಡಲಿ, ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ನಿಮಗೆ ದೇವರು ಕೊಟ್ಟಿರುವಂಥದ್ರಲ್ಲಿ ನೀವು ತೃಪ್ತರಾಗಿರ್ರಿ. ನೀವು ಅತೃಪ್ತರಾಗದಂತೆ ನೀವು ತೃಪ್ತರಾಗಿ ಅದರಲ್ಲಿ ನೀವು ದೇವರಿಗೆ ಸ್ತೋತ್ರ ಹೇಳಿದಾಗ ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾವ ರೀತಿ? 2 ಮೀನು 5 ರೊಟ್ಟಿ ಯೇಸು ಸ್ವಾಮಿ ಧನ್ಯವಾದ ಸ್ತೋತ್ರ ಹೇಳಿ ಅದು ಪ್ರಾರ್ಥನೆ ಮಾಡಿ ಶಿಷ್ಯರಿಗೆ ಕೊಟ್ಟಿದಾಗ ಅದು 5,000 ಜನರು ಊಟ ಮಾಡೋಕ್ಕಾಯಿತು. ಮತ್ತು ತಿರುಗಿ 12 ಬುಟ್ಟಿಗಳು ಉಳಿದು ಹೋದವು. ಇವತ್ತು ಅದೇ ರೀತಿ ನೀನು ಕೂಡ ದೇವರು ನಿನ್ನಲ್ಲಿ ಕೊಟ್ಟಂಥ ಒಂದು ಅಗತ್ಯ ಅವಸರಗಳು ದೇವರು ನಿನಗೆ ಕೊಟ್ಟಿದ್ದ, ನೀನು ಕೂಡ ದೇವರಿಗೆ ಸ್ತೋತ್ರ ಹೇಳಿ ನೀನು ಪ್ರಾರ್ಥನೆ ಮಾಡಿದಾಗ, ನಿನ್ನ ಕೆಲಸ ಮಾಡಿದಾಗ ಸೊ ದೇವರು ಏನು ಮಾಡ್ತಾರೆ? ನಿನಗೂ ಕೂಡ ಆಶೀರ್ವಾದ ಮಾಡ್ತಾರೆ. 12 ಬುಟ್ಟಿ ಆಶೀರ್ವಾದ ನಿನ್ನ ಮೇಲೆ ಇಳಿದು ಬರುವಂತೆ ಮಾಡ್ತಾರೆ. ಯಾವ ರೀತಿ 12 ರೊಟ್ಟಿ ಬುಟ್ಟಿಗಳು ಉಳಿದುಕೊಂಡವು, ಅದೇ ರೀತಿ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳು, ಇವತ್ತು ನಿನಗಿರುವಂಥದ್ದಲ್ಲಿ ನೀನು ತೃಪ್ತನಾಗಿ ನೀ ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರಿಗೆ ಧನ್ಯವಾದ ಹೇಳಿ, ಇವತ್ತು ನಿನಗಿರುವಂಥದ್ದನ್ನು ದೇವರನ್ನ ಹೆಸರಿನಲ್ಲಿ ನೀನು ಪ್ರಾರಂಭ ಮಾಡಿದಾಗ ನಿನ್ನ ಕೆಲಸ ಸೊ ದೇವರು ಆ ಒಂದು 12 ಬುಟ್ಟಿ ರೊಟ್ಟಿಗಳು ಯಾವ ರೀತಿ ಹೆಚ್ಚಾಗಿದವೋ ಉಳಿದುಕೊಂಡವು, ಅದೇ ರೀತಿ ನೀನು ದೇವರು ನೀನು ಕೊಟ್ಟಂಥ ಕೆಲಸದಲ್ಲಿ, ದೇವರು ನೀನು ಕೊಟ್ಟಂಥ ಯಾವುದೇ ಒಂದು ಇದರಲ್ಲಿ ನೀನು ತೃಪ್ತನಾಗಿ ದೇವರಿಗೆ ಸ್ತೋತ್ರ ಹೇಳಿದಾಗ 12 ಪಟ್ಟು ಆಶೀರ್ವಾದ ದೇವರು ನಿನಗೆ ಕೊಡುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು, ಈ ವಾಕ್ಯದಂತೆ ಸೊ ದೇವರು ನಿಮಗೆ 12 ಬುಟ್ಟಿಯಂತೆ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಂದು ಆವರ್ತಿ ಈ ವಾಕ್ಯವು ಸೊ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ದೇವ, ಈ ಒಂದು ಸಮಯದಲ್ಲಿ ಎಷ್ಟೊತ್ತು ಕರ್ತನೆ ನೀನು ವಾಕ್ಯ ಧ್ಯಾನ ಮಾಡುವಂಥ ಕೃಪೆ ಮಾಡಿದಿ. ಹೌದು ಸ್ವಾಮಿ, ನಮಗಿರುವಂಥದ್ರಲ್ಲಿ ನಾವು ತೃಪ್ತರಾಗಿರಬೇಕು ಎಂಬುದಾಗಿ ಹೇಳಿದೆ ಕರ್ತನೆ. ಹೌದು, ನಾವು ಆಸೆ ಪಡಬಾರ್ದು, ಯಾಕಂದರೆ ಅದರಿಂದ ನಮಗೆ ಶಿಕ್ಷೆ ಮತ್ತು ಕೆಟ್ಟದಾಗುತ್ತೆ, ಕೇಡಾಗುತ್ತೆ, ವಿನಃ ಒಳ್ಳೆಯದಾಗೋದಿಲ್ಲ ಕರ್ತನೆ. ಅದಕ್ಕೆ ನೀನು ಕೊಟ್ಟಿರುವಂಥದ್ದಲ್ಲಿ ನಾವು ನಿನ್ಗೆ ಸ್ತೋತ್ರ ಹೇಳಿ ನೀನು ಪ್ರಾರ್ಥನೆ ಮಾಡಿ ಆ ಕೆಲಸದಲ್ಲಿ ನಾವು ಆಶೀರ್ವಾದ ಹೊಂದುತ್ತೇವೆ ಕರ್ತ. ಯಾವ ರೀತಿ 5 ರೊಟ್ಟಿ 2 ಮೀನು 5,000 ಹೆಂಚಿದಾಗ 12 ಬುಟ್ಟಿ ಉಳ್ಕೊಂಡಿತ್ತು, ಅದೇ ರೀತಿ ಕರ್ತ ಇವತ್ತು ನಮ್ಮೆಲ್ಲರಲ್ಲಿರುವಂಥದ್ದು ನೀ ಎಷ್ಟು ಕೊಟ್ಟಿದೆ ಕರ್ತನೆ, ಅಷ್ಟರಲ್ಲಿ ನಾವು ಸಂತೋಷವಾಗಿ ಸಮಾಧಾನವಾಗಿ ಸಂತೋಷವಾಗಿದ್ದೇವೆ. ಅದು ಸ್ತೋತ್ರ ಹೇಳಿ ನಿನಗೆ ಥ್ಯಾಂಕ್ಸ್ ಹೇಳಿ ನಾವು ಅದರಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ನೀ 12 ಪಟ್ಟು ಆಶೀರ್ವಾದ ನೀ ಮಾಡ್ತೆ ಅಂತ ಹೇಳಿ ಈ ವಾಕ್ಯದಲ್ಲಿ ಹೇಳಿದ್ದೆ ಕರ್ತನೆ. ಈ ವಾಕ್ಯದಂತೆ ನಮಗೆ ದೇವರೇ 12 ಪಟ್ಟು ಆಶೀರ್ವಾದ ಮಾಡಿ ನೀನು ನಡೆಸಬೇಕೆನ್ನ ಪ್ರಾರ್ಥಿಸ್ತೇನೆ. ಆನ್ಲೈನ್ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ, ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ಈ ವಿಡಿಯೋ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಈ ಒಂದು ಸೇವೆ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗಲಿ, ಅನೇಕ ಜನರು ವಿಡಿಯೋ ನೋಡಿ ಹೌದು ಕರ್ತನೆ ಸಬ್ಸ್ಕ್ರೈಬ್ ಆಗಲಿ, ಅನೇಕ ಜನರು ಈ ವಿಡಿಯೋ ವೈರಲ್ ಮಾಡಿ ಅನೇಕ ಜನ ನಿನ್ನ ಮಕ್ಕಳಾಗಿ ಬದುಕಲಿ, ರಕ್ಷಣೆ ಹೊಂದಲಿ ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು, ನನ್ನ ಸೇವೆನ ಆಶೀರ್ವಾದ ಮಾಡು ಕರ್ತನೆ. ಅದೇ ರೀತಿ ಪ್ರಭು ಕಾನ್ಫರೆನ್ಸ್ ಕಾಲಲ್ಲಿ ಇರುವಂಥ ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ. ಪುಟ್ಟಲಕ್ಷ್ಮಿಗಾಗಿ ಮಗಳನ್ನು ಆಶೀರ್ವದಿಸ್ರಿ, ಅವರ ಯಜಮಾನರ ಆಶೀರ್ವಾದ ಮಾಡಿರಿ, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಕೊಡು. ಮಗಳಿಗೆ ಕೊಟ್ಟಿರುವಂಥದ್ದಲ್ಲಿ ಕರ್ತನೆ ಮಗಳು ತೃಪ್ತಿಯಾಗಿ ಕರ್ತನೆ ನಿನ್ನ ನಾಮನ ಕೊಂಡಾಡುವಂತೆ ಪ್ರಾರ್ಥಿಸ್ತೇನೆ. ಮಗಳಿಗೆ ಕೂಡ ಅವಳು ನೀನು ಕೊಟ್ಟಿರುವಂಥದ್ದಲ್ಲಿ ಆ ಮಗಳು ಸಂತೋಷವಾಗಿ ಕರ್ತನೆ ತೃಪ್ತಿಯಿಂದ ನಿನಗೆ ಧನ್ಯವಾದ ಹೇಳುವಾಗ ಈ 12 ಪಟ್ಟು ಆ ಒಂದು ಆಶೀರ್ವಾದ ಕೂಡ ನಿನ್ನ ಮಗಳ ಜೀವಿತದಲ್ಲಿ ಆ ಮಗಳು ನೋಡುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಮಗಳ ಎಲ್ಲ ಕೆಲಸದಲ್ಲಿ ಸಫಲತೆ ಜಯ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಅದೇ ರೀತಿ ಕರ್ತನೆ ಎಲ್ಲ ಕಡೆಯಿಂದ ಮಾಡುವಂಥ ಎಲ್ಲ ಪ್ರೇಯರ್ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಳ್ಳುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಇಲ್ಲಿ ಬಂದು ಪ್ರೇಯರ್ ಮಾಡಿಸ್ಕೊಳ್ಳುವಂಥ ಅವರಿಗಿರುವಂಥ ಕಣ್ಣೀರು ಕಷ್ಟ ದುಃಖ ರೋಗಗಳ ಬಿಡುಗಡೆ ಕೊಟ್ಟು ನೀನೇ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಪ್ರಾರ್ಥನೆ ಎಲ್ಲ ನಿನ್ನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಪ್ರಭು. ಪ್ರಾರ್ಥನೆ ಕೇಳಿ ನಮ್ಮನ್ನು ನೀ ಆಶೀರ್ವಾದ ಮಾಡಿದೆ ಅಂತ ಹೇಳಿ ನಂಬಿ ನಿನಗೆ ಸ್ತೋತ್ರ ಹೇಳ್ತಾ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.